ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಮುರುಗಮಲ್ಲ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಗಂಧೋತ್ಸವ ಹಾಗೂ ಉರುಸ್ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಈ ಉರುಸ್ಗೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದಾರೆ. ಎರಡನೇ ಅಜ್ಮೀರ್ ಎಂದೇ ಖ್ಯಾತಿ ಪಡೆದಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಉರುಸ್ ಮಹೋತ್ಸವವನ್ನು ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ವಕ್ಫ್ ಸಂಸ್ಥೆ ಹಾಗೂ ದರ್ಗಾ ಕಮಿಟಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಾರಿ ಈದ್ ಮಿಲಾದ್ ಅಂದರೆ ಜಶ್ನೆ ಮಿಲಾದ್ ನಬಿಯ 1501ನೇ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಉರುಸ್ ಮಹೋತ್ಸವ ಮತ್ತಷ್ಟು ವಿಶೇಷತೆ ಪಡೆದುಕೊಂಡಿದೆ. ನಾನಾ ಕಡೆಯಿಂದ ಭಕ್ತರು ಬರ್ತಾರೆ. ಅಂದರೆ ಎಲ್ಲ ಕಡೆಯಿಂದ ಆಲ್ ಇಂಡಿಯಾದಿಂದ, ಡೆಲ್ಲಿಯಿಂದ, ಗೋವಾದಿಂದ, ಕರ್ನಾಟಕ ಅಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಡಿಸ್ಟ್ರಿಕ್ಟಿಂದ ಎಲ್ಲ ಬಂದು ಅಮ್ಮಜಾನ್ ಬಾವಾಜಾನಲ್ಲಿ ಪೂಜೆ ಸಲ್ಲಿಸಿ ಅವರ ಹತ್ರ ಬೇಡ್ಕೊಳ್ತಾರೆ. ಅವ್ರಿಗೆ ಅನಾರೋಗ್ಯ ಇರೋದು ರೋಗ ಏನೇನಿದೆ ಎಲ್ಲ ಅವ್ರ ಹತ್ರ ಕೇಳಿಕೊಂಡು ಗುಣಪಡಿಸ್ಕೊಂಡು ಇಲ್ಲಿಂದ ಬಹಳ ಜನ ಹೋಗಿರ್ತಾರೆ. ಎಷ್ಟು ಜನ ಇಲ್ಲಿ ಬರ್ತದೆ ಅವ್ರಿಗೆಲ್ಲ ನಾವು ಸೌಕರ್ಯವನ್ನು ಮಾಡಿದ್ದೇವೆ. ಆದರೂ ಏನಾನ ಹೆಚ್ಚು ಕಮ್ಮಿ ಇದ್ದರೆ ಅವರು ನಮ್ಮಲ್ಲಿ ವಿನಂತಿ ಮಾಡ್ಬೋದು. ನಾವು ಇಲ್ಲಿ ಒಂದು ಹೆಲ್ಪ್ ಲೈನು ಇಟ್ಟಿದ್ದೀರಿ, ಡಾಕ್ಟ್ರು ಮೆಡಿಕಲ್ಲು ಇಟ್ಟಿದ್ದೀರಿ, ಹಾರ್ಟ್ ಡಾಕ್ಟ್ರ್ ಇಟ್ಟಿದ್ದೀರಿ, ಶುಗರ್ ಡಾಕ್ಟ್ರ್ ಇಟ್ಟಿದ್ದೀರಿ, ಆಂಬುಲೆನ್ಸ್ ಇಟ್ಟಿದ್ದೀರಿ. ಆಮೇಲೆ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಕುಡಿಯೋಕ್ಕೆ ನೀರು, ಆಮೇಲೆ ಟಾಯ್ಲೆಟು ಇದೆಲ್ಲ ವ್ಯವಸ್ಥೆ ಮಾಡಿ ಮೋರಿಗಳನ್ನು ಮುಚ್ಚಿಸಿದ್ದೀರಿ. ಗಿಡಗಳನ್ನು ಹಾಕ್ಸ್ಬೇಕಂದಿದ್ರೆ ಆದರೆ ಮಳೆ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ಗಿಡಗಳನ್ನು ಹೂ ಗಿಡಗಳೆಲ್ಲ ತಂದಿದ್ದೀರಿ. ಅದು ಗುರುಸ್ ಆದಮೇಲೆ ಹಾಕೋಣ ಅಂತ ವ್ಯವಸ್ಥೆ ಮಾಡಿದ್ದೀರಿ. ಇಂತಿ ನಮ್ಮ ವಕ್ಫ್ ಬೋರ್ಡ್ ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಆಗಸ್ಟ್ 26ರಂದು ಗ್ರಾಮಸ್ಥರ ವತಿಯಿಂದ ಊರಿನ ಗಂಧೋತ್ಸವ ನಡೆಯಲಿದ್ದು, ಆಗಸ್ಟ್ 27ರಂದು ಸರ್ಕಾರದ ವತಿಯಿಂದ ಗಂಧೋತ್ಸವ ನೆರವೇರಲಿದೆ. ಉರುಸ್ ಅಂಗವಾಗಿ ಕವಾಲಿ ಹಾಗೂ ಸಾಂಪ್ರದಾಯಿಕ ಕಲಾಂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ರಾಜ್ಯ, ಅಂತಾರಾಜ್ಯ ಸೇರಿದಂತೆ ದೇಶ ವಿದೇಶಗಳಿಂದಲೂ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಭಕ್ತರ ಅನುಕೂಲಕ್ಕಾಗಿ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ ಹಾಗೂ ಉಚಿತ ಅನ್ನದಾಸೋಹಕ್ಕೆ ಸಿದ್ಧತೆ ಮಾಡಲಾಗಿದೆ. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾದ ದರ್ಗಾ. ಈ ದರ್ಗಾದ ಉರುಸ್ ಕಾರ್ಯಕ್ರಮವನ್ನು ನಾವು ಈ ಸರಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಏನು ಪ್ರತಿ ವರ್ಷ ಏನೇನು ಪ್ರೋಗ್ರಾಮ್ ಮಾಡಬೇಕು ಅದನ್ನು ನಾವು ಅರೇಂಜ್ ಮಾಡಿದ್ದೀವಿ. ಇದರ ಮುಖ್ಯವಾಗಿ ನಾಳೆ ಅಂದರೆ 26ನೇ ತಾರೀಕು ಊರಿನ ಗಂಧೋತ್ಸವ ಇರುತ್ತೆ. 27ನೇ ತಾರೀಕು ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಗಂಧೋತ್ಸವ ಇರುತ್ತೆ. ಮತ್ತು ಅಂದೇ ರಾತ್ರಿ ಕವಾಲಿ ಕಾರ್ಯಕ್ರಮವೂ ಇರುತ್ತೆ. ನಾವು ಮುಖ್ಯವಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮಕ್ಕೆ ಬರುವಾಗ ತಾವು ಮುಖ್ಯವಾಗಿ ತಮ್ಮ ಗುರುತಿನ ಚೀಟಿ ತಗೊಬರಲಿ. ಮತ್ತು ಮಳೆ ಬರ್ತಾ ಇದೆ, ಸ್ವಲ್ಪ ನಿಮಗೆ ಏನು ಮಳೆಗೆ ರೈನ್ ಕೋಟ್ ಅಥವಾ ಏನೇನು ಬೇಕೋ ಅದನ್ನು ಮುಖ್ಯವಾಗಿ ತಗೊಬರಲಿ. ಮತ್ತು ನಿಮ್ಮ ವಸ್ತುಗಳ ಬಗ್ಗೆ ನೀವು ನಿಗಾ ವಹಿಸಿ. ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಭಕ್ತರಲ್ಲಿ ಮನವಿ ಮಾಡಲಾಗಿದೆ. ಉರುಸ್ಗೆ ಆಗಮಿಸುವ ಭಕ್ತರು ಗುರುತಿನ ಚೀಟಿಗಾಗಿ ತಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕೆಂದು ಸೂಚಿಸಲಾಗಿದೆ. ಅದರ ಜೊತೆಗೆ ಸಣ್ಣ ಮಕ್ಕಳ ಸುರಕ್ಷತೆಯ ಬಗ್ಗೆಯೂ ಪೋಷಕರು ಹೆಚ್ಚಿನ ಗಮನ ಹರಿಸುವಂತೆ ಮನವಿ ಮಾಡಲಾಗಿದೆ. ಅಪಾಯಕಾರಿ ಬೈಕ್ ವೀಲಿಂಗ್ ಮಾಡದಂತೆ ಹಾಗೂ ಬೆಟ್ಟ ಗುಡ್ಡಗಳು ಮತ್ತು ನೀರಿನ ಕುಂಟೆಗಳ ಬಳಿ ಅನಗತ್ಯವಾಗಿ ತೆರಳಿ ಅಪಾಯಕ್ಕೆ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ನೀಡಲಾಗಿದೆ. ಒಟ್ನಲ್ಲಿ ಭಾವೈಕ್ಯತೆಯ ಪ್ರತೀಕವಾಗಿರುವ ಮುರುಗಮಲ್ಲ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಉರುಸ್ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಲಕ್ಷಾಂತರ ಭಕ್ತರ ಆಗಮನಕ್ಕೆ ಮುರುಗಮಲ್ಲ ಸಜ್ಜಾಗಿದೆ. ನಿತಿನ್ ಪ್ರಗತಿ ಟಿವಿ, ಚಿಂತಾಮಣಿ.